ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ. ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧದ ವಾತಾವರಣ, ಕಚ್ಚಾ ತೈಲದ ಬೆಲೆ ಆಕಾಶಕ್ಕೆ ಮುಟ್ಟಿದೆ, ಮತ್ತೆ ಈ ಎಲ್ಲಾ ಬಿಕ್ಕಟ್ಟಿನ ಮಧ್ಯೆ ಸಿಕ್ಕಿ ಹಾಕ್ಕೊಂಡಿರೋದು ಭಾರತ. ಹೌದು, ಈ ಒಂದು ಕಾಲ್ಪನಿಕ ಸನ್ನಿವೇಶ ಭಾರತದ ಆರ್ಥಿಕತೆ, ವಿದೇಶದಲ್ಲಿರೋ ಲಕ್ಷಾಂತರ ಜನ ಮತ್ತು ಇಡೀ ಜಗತ್ತಿನಲ್ಲಿ ಭಾರತದ ಸ್ಥಾನಮಾನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು. ಬನ್ನಿ, ಈ ಇಡೀ ಸನ್ನಿವೇಶವನ್ನೊಮ್ಮೆ ಬಿಡಿಸಿ ನೋಡೋಣ. ಈ ಬಿಕ್ಕಟ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ 4 ಭಾಗಗಳಲ್ಲಿ ನೋಡೋಣ. ಮೊದಲಿಗೆ ಈ ಸಮಸ್ಯೆ ಶುರುವಾಗಿದ್ದಲ್ಲಿ ಅಂತ ನೋಡೋಣ. ನಂತರ ಅದರ ಬಿಸಿ ಭಾರತಕ್ಕೆ ಹೇಗೆ ತಟ್ಟುತ್ತೆ ಅನ್ನೋದನ್ನ ತಿಳಿಯೋಣ. ಮೂರನೇದಾಗಿ, ಭಾರತ ಈ ರಾಜತಾಂತ್ರಿಕ ಹಗ್ಗದ ಮೇಲಿನ ನಡಿಗೆಯನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ಕೊನೆಯದಾಗಿ ಈ ಸಂಕೀರ್ಣ ಜಗತ್ತಿನಲ್ಲಿ ಭಾರತದ ಪಾತ್ರ ಏನಾಗಿರ್ಬೋದು ಅಂತ ವಿಶ್ಲೇಷಣೆ ಮಾಡೋಣ. ಸರಿ, ಹಾಗಿದ್ರೆ ಕಥೆ ಶುರುವಾಗೋದು ಇಲ್ಲಿಂದ. ಅಮೆರಿಕ, ಇಸ್ರೇಲ್ ಮೈತ್ರಿಕೂಟ ಮತ್ತು ಇರಾನ್ ನಡುವೆ ಸಂಘರ್ಷ ಶುರುವಾಗಿದೆ. ಆದರೆ ಯುದ್ಧ ನಡೀತಿರೋದು ನೆಲದ್ಮೇಲಲ್ಲ, ಬದಲಿಗೆ ಜಗತ್ತಿನ ಒಂದು ಬಹಳ ಪ್ರಮುಖವಾದ ಸಮುದ್ರ ಮಾರ್ಗದಲ್ಲಿ, ಜಾಗತಿಕ ವ್ಯಾಪಾರದ ಜೀವನಾಡಿ ಅಂತಾನೇ ಹೇಳ್ಬೋದು. ಸಂಘರ್ಷ ಶುರುವಾದ ತಕ್ಷಣವೇ ಇರಾನಿನ ರೆವಲ್ಯೂಷನರಿ ಗಾರ್ಡ್ನಿಂದ ಒಂದು ಎಚ್ಚರಿಕೆ ಬರುತ್ತೆ. ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ $200 ಮುಟ್ಬೋದು ಅಂತ. ಇದು ಕೇವಲ ಒಂದು ವಾರ್ನಿಂಗ್ ಅಷ್ಟೇ ಅಲ್ಲ, ಇದು ಜಾಗತಿಕ ಆರ್ಥಿಕತೆಯ ಮೇಲೆ ಒಂದು ಎಕನಾಮಿಕ್ ನ್ಯೂಕ್ಲಿಯರ್ ಬಾಂಬ್ ಹಾಕಿದ ಹಾಗೆ. ಮತ್ತು ತಕ್ಷಣವೇ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಬಿಕ್ಕಟ್ಟಿನ ಮುಂಚೆ ಸುಮಾರು $60 ಇದ್ದ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಒಂದೇ ಬಾರಿಗೆ $120ಗೆ ಜಿಗಿಯುತ್ತೆ. ಈ ಒಂದೇ ಒಂದು ನಂಬರ್ ಇಡೀ ಜಗತ್ತಿನಲ್ಲಿ ಹಣದುಬ್ಬರದ ಸುನಾಮಿಯನ್ನೇ ಸೃಷ್ಟಿ ಮಾಡುತ್ತೆ. ಪ್ರತಿಯೊಂದು ದೇಶದ ಎಕಾನಮಿಯನ್ನೇ ಅಲ್ಗಾಡಿಸ್ಬಿಡುತ್ತೆ. ಈ ಸಂಪೂರ್ಣ ಬಿಕ್ಕಟ್ಟಿನ ಕೇಂದ್ರಬಿಂದು ಅಂದ್ರೆ ಹಾರ್ಮುಜ್ ಜಲಸಂಧಿ. ಅಂದ್ರೆ ಇಡೀ ಜಗತ್ತಿನ ಸುಮಾರು 1/3 ಭಾಗದಷ್ಟು ತೈಲ ಹೋಗೋದೇ ಈ ಚಿಕ್ಕ ದಾರಿಯಲ್ಲಿ. ಇದನ್ನ ಬಂದ್ ಮಾಡೋದು ಅಂದ್ರೆ ಜಾಗತಿಕ ಆರ್ಥಿಕತೆಯ ಪ್ರಮುಖ ರಕ್ತನಾಳವನ್ನೇ ಕಟ್ ಮಾಡಿದ ಹಾಗೆ. ಜಗತ್ತಿನ ಶಕ್ತಿ ಪೂರೈಕೆ ನಿಂತುಹೋಗುತ್ತೆ. ಜಾಗತಿಕವಾಗಿ ಈ ಬಿರುಗಾಳಿ ಎದ್ದಾಗ ಅದರ ಅತಿದೊಡ್ಡ ಹೊಡೆತ ಬೀಳೋದೇ ಭಾರತದ ಮೇಲೆ. ಯಾಕಂದ್ರೆ ಈ ಸಂಘರ್ಷದಿಂದಾಗಿ ಭಾರತ ಒಂದಲ್ಲ 2 ದೊಡ್ಡ ಬಿಕ್ಕಟ್ಟುಗಳನ್ನ ಒಂದೇ ಸಮಯದಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಭಾರತಕ್ಕೆ ಇದು ಡಬಲ್ ಹೊಡೆತ ಇದ್ದಾಗೆ. ಒಂದ್ ಕಡೆ ದೇಶದೊಳಗೆ ಇಂಧನ ಕೊರತೆ, ಇಡೀ ಆರ್ಥಿಕತೆಯೇ ನಿಂತುಹೋಗೋ ಅಪಾಯ. ಇನ್ನೊಂದ್ ಕಡೆ ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಿರೋ ಲಕ್ಷಾಂತರ ಭಾರತೀಯರ ಸೇಫ್ಟಿ, ಜೊತೆಗೆ ಅವರು ಕಳಿಸೋ ಹಣದ ಭವಿಷ್ಯದ ಬಗ್ಗೆ ಚಿಂತೆ. ಈ ನಂಬರ್ ನೋಡಿ, 80%. ಭಾರತಕ್ಕೆ ಬೇಕಾದ ನೈಸರ್ಗಿಕ ಅನಿಲದ 80% ಬರೋದೇ ಈ ಹಾರ್ಮುಜ್ ಜಲಸಂಧಿ ಮೂಲಕ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಆ ದಾರಿ ಬಂದಾದ್ರೆ ಭಾರತದ ಫ್ಯಾಕ್ಟ್ರಿಗಳು, ಗಾಡಿಗಳು ಮತ್ತು ಅಡಿಗೆ ಮನೆಗಳಿಗೆ ಗ್ಯಾಸ್ ಸಪ್ಲೈ ಬಹುತೇಕ ನಿಂತೋಗುತ್ತೆ. ಇದು ದೇಶದ ನಾಡಿಮಿಡಿತವನ್ನೇ ನಿಲ್ಲಿಸುವಂತ ಹೊಡೆತ. ಸರಿ, ಇದಿಷ್ಟು ಆರ್ಥಿಕತೆಯ ವಿಷಯ. ಆದರೆ ಇದರ ಮಾನವೀಯ ಮುಖವನ್ನು ನೋಡಬೇಕು. ಗಲ್ಫ್ ದೇಶಗಳಲ್ಲಿ ಸುಮಾರು 9.1 ಮಿಲಿಯನ್, ಅಂದ್ರೆ 91 ಲಕ್ಷ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಲಕ್ಷಾಂತರ ಕುಟುಂಬಗಳ ಭರವಸೆ, ಅವರ ಕನಸುಗಳ ಅಡಿಪಾಯ. ಆ 91 ಲಕ್ಷ ಜನ ಪ್ರತಿ ವರ್ಷ $50 ಬಿಲಿಯನ್ ಹೆಚ್ಚು ಹಣವನ್ನ ಭಾರತಕ್ಕೆ ಕಳಿಸ್ತಾರೆ. ಇದು ನಮ್ಮ ದೇಶದ ಫಾರಿನ್ ರಿಸರ್ವ್ನ ಜೀವನಾಡಿ. ಈ ಹಣ ಬರೋದು ನಿಂತು ಹೋದ್ರೆ ಭಾರತದ ಆರ್ಥಿಕ ಸ್ಥಿರತೆಯ ಬೇರೆ ಅಲುಗಾಡುತ್ತೆ. ಭಾರತದ ಮಾಜಿ ರಾಯಭಾರಿ ತಲ್ಮೀಜ್ ಅಹ್ಮದ್ ಅವರು ಹೇಳುವ ಹಾಗೆ, ಗಲ್ಫ್ನಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಭಾರತೀಯನೂ ತಾಯ್ನಾಡಿನಲ್ಲಿ ಕನಿಷ್ಠ 4ರಿಂದ 5 ಜನರನ್ನು ಪೋಷಿಸುತ್ತಾನೆ. ಅಂದ್ರೆ ಇದರ ಎಫೆಕ್ಟ್ ನೇರವಾಗಿ ಭಾರತದಲ್ಲಿರುವ 4ರಿಂದ 5 ಕೋಟಿ ಜನರ ಜೀವನದ ಮೇಲೆ ಆಗುತ್ತೆ. ಯೋಚನೆ ಮಾಡಿ. ಸರಿ, ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆ ಅಂದ್ಮೇಲೆ ಭಾರತ ಇದನ್ನ ಹೇಗೆ ನಿಭಾಯಿಸುತ್ತೆ? ಒಂದು ಕಡೆ ಇಂಧನದ ಸಮಸ್ಯೆ, ಇನ್ನೊಂದು ಕಡೆ ಜನರ ಸಮಸ್ಯೆ. ಇವೆರಡನ್ನೂ ಕಾಪಾಡ್ಕೊಳ್ಳೋಕೆ ಭಾರತದ ಹತ್ರ ಇರೋ ಸ್ಟ್ರಾಟಜಿ ಆದ್ರೂ ಏನು? ಅದೇ ಈ ಮಹಾ ಸಮತೋಲನದ ನಡೆ. ಭಾರತದ ವಿದೇಶಾಂಗ ನೀತಿಯ ಮೂಲಮಂತ್ರವೇ ಆಯಕಟ್ಟಿನ ಸ್ವಾಯತ್ತತೆ ಅಥವಾ ಸ್ಟ್ರಾಟಜಿಕ್ ಅಟಾನಮಿ. ಸಿಂಪಲಾಗಿ ಹೇಳೋದಾದರೆ, ಭಾರತ ಯಾವೊಂದು ಟೀಮ್ ಅಂತ ಸೇರ್ಕೊಳ್ಳಲ್ಲ. ಬದಲಿಗೆ ತನ್ನ ಹಿತಾಸಕ್ತಿಗೆ ತಕ್ಕ ಹಾಗೆ ಅಮೆರಿಕ, ರಷ್ಯಾ, ಇರಾನ್ ಹೀಗೆ ಎಲ್ಲರ ಜೊತೆನೂ ಮಾತಾಡೋ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳುತ್ತೆ. ಇದು ಎಲ್ಲ ಆಯ್ಕೆಗಳನ್ನು ತೆರೆದಿಡೋ ಒಂದು ಚಾಣಾಕ್ಷ ನಡೆ. ಈ ಥರ ಬ್ಯಾಲೆನ್ಸ್ ಮಾಡಕ್ಕೆ ಭಾರತ ಬಳಸುವ ಒಂದು ಸ್ಮಾರ್ಟ್ ಟೂಲ್ ಅಂದ್ರೆ ಮಿನಿಲ್ಯಾಟರಲ್ಸ್. ವಿಶ್ವಸಂಸ್ಥೆಯಂತಹ ದೊಡ್ಡ ಸಂಸ್ಥೆಗಳಲ್ಲಿ ಒಂದು ನಿರ್ಧಾರ ತಗೊಳ್ಳಕ್ಕೆ ವರ್ಷಗಳೇ ಬೇಕಾಗಬಹುದು. ಆದರೆ I2U2 ಅಥವಾ ಕ್ವಾಡ್ನಂತಹ ಸಣ್ಣ ಗುಂಪುಗಳು ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತವೆ. ನಿರ್ದಿಷ್ಟ ಸಮಸ್ಯೆಗಳಿಗೆ ಇವು ಸೂಕ್ತ ಪರಿಹಾರಗಳನ್ನು ಬೇಗನೆ ಕಂಡುಕೊಳ್ಳಬಹುದು. ಭಾರತದ ಇವತ್ತಿನ ವಿದೇಶಾಂಗ ನೀತಿ ನೋಡಕ್ಕೆ ಇದೇ ಥರ ಒಂದು ಕಾಂಪ್ಲೆಕ್ಸ್ ನೆಟ್ವರ್ಕ್ ಇದ್ದ ಹಾಗೆ. ಒಂದೇ ಸಮಯದಲ್ಲಿ ಒಬ್ರಿಗೊಬ್ರು ಶತ್ರುಗಳಾಗಿರುವ ದೇಶಗಳ ಜೊತೆನೂ ಸ್ನೇಹದಿಂದ ಇರಬೇಕಾಗತ್ತೆ. ಪ್ರತಿಯೊಂದು ಗುಂಪಿನಲ್ಲೂ ತನ್ನ ಜಾಗವನ್ನ ಉಳಿಸ್ಕೊಂಡು ಯಾರ ನಂಬಿಕೆಯನ್ನು ಕಳ್ಕೊಳ್ದೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್.
ಈ ಟೇಬಲ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಒಂದು ಕಡೆ ಚೀನಾವನ್ನ ಕಂಟ್ರೋಲ್ ಮಾಡೋಕೆ ಅಮೆರಿಕ ಜೊತೆ ಕ್ವಾಡ್ನಲ್ಲಿದೆ. ಆದ್ರೆ ಅದೇ ಚೀನಾ ರಷ್ಯಾ ಜೊತೆ ಬ್ರಿಕ್ಸ್ನಲ್ಲೂ ಇದೆ. ನಮ್ಮ ಈ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ಇಂಧನ ಭದ್ರತೆಗಾಗಿ ಭಾರತ ಗಲ್ಫ್ ದೇಶಗಳ ಕಡೆ ನೋಡಿದ್ರೆ ಟೆಕ್ನಾಲಜಿಗಾಗಿ I2U2 ಗ್ರೂಪ್ ಬಳಸ್ಕೊಳ್ಬೋದು. ಪ್ರತಿಯೊಂದು ಗುಂಪು ಒಂದೊಂದು ನಿರ್ದಿಷ್ಟ ಉದ್ದೇಶಕ್ಕೆ ಸಹಾಯ ಮಾಡುತ್ತೆ. ಸರಿ, ಹಾಗಿದ್ರೆ ಕೊನೆಯದಾಗಿ ಸ್ವಲ್ಪ ದೊಡ್ಡ ಚಿತ್ರಣವನ್ನು ನೋಡೋಣ. ಭಾರತದ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಕೇವಲ ಒಂದು ಬಿಕ್ಕಟ್ಟನ್ನ ನಿಭಾಯಿಸೋ ತಂತ್ರನ, ಅಥವಾ ಭಾಗವಾಗಿರೋ ಈ ಜಗತ್ತಿಗೆ ಒಂದು ಹೊಸ ದಾರಿ ತೋರಿಸೋ ನಾಯಕತ್ವದ ಮಾದರಿನ? ಭಾರತ ತನ್ನನ್ನ ಜಗತ್ತಿನ ಮುಂದೆ ವಿಶ್ವಬಂಧು ಅಂತ ಕರ್ಕೊಳ್ಳುತ್ತೆ. ಅಂದ್ರೆ ಇಡೀ ಜಗತ್ತಿಗೆ ಒಬ್ಬ ಸ್ನೇಹಿತ. ಇದು ಬರೀ ಮಾತಲ್ಲ. ಇದರ್ಥ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗೋದು, ಯುದ್ಧಗಳ ಬದಲಿಗೆ ಮಾತುಕತೆಯನ್ನ ಪ್ರೋತ್ಸಾಹಿಸೋದು ಮತ್ತು ಜಗತ್ತಿನ ಒಳಿತಿಗಾಗಿ ಕೆಲಸ ಮಾಡೋದು. ಇದೇ ತತ್ವ ಭಾರತದ ವಿದೇಶಾಂಗ ನೀತಿಯ ಆತ್ಮ. ಹಾಗಿದ್ರೆ ಈ ಒಂದು ಕೊನೆಯ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಒಂದೊಂದು ಬಣ ಕಟ್ಕೊಂಡಿದ್ದಾರೆ. ಇಂತಹ ಪರಸ್ಪರ ವಿರೋಧಿ ಬಣಗಳಿಂದ ತುಂಬಿದ ಜಗತ್ತಿನಲ್ಲಿ ಒಂದು ರಾಷ್ಟ್ರ ನಿಜವಾಗಿಯೂ ಎಲ್ಲರಿಗೂ ಸೇತುವೆಯಾಗಿ ಇರೋಕೆ ಸಾಧ್ಯನಾ?